ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಎಪಿಸೋಡು ಸರ್ವೈಕಲ್ ಪೇನ್ ಮತ್ತು ಸಯಾಟಿಕಾ ಪೇನಿಗೆ ಕಲರ್ ಥೆರಪಿಯನ್ನು ಹೇಗೆ ಪರಿಹಾರ ಮಾಡೋದು ನೋಡೋಣ. ಅದಕ್ಕೆ 3 ಕಲರ್ ಬೇಕು. ಒಂದು ಪಿಂಕು, ಒಂದು ಬ್ಲ್ಯಾಕು ಮತ್ತೊಂದು ರೆಡ್ಡು. ಈ 3 ಕಲರಿಂದ ಸಯಾಟಿಕಾ ಮತ್ತು ಸರ್ವೈಕಲ್ ಪೇನನ್ನು ಗುಣಪಡಿಸಬಹುದು. ಮೊದಲನಾಗಿ ನಿಮ್ಮ ಬಲಗೈ ತೋರಿ ಬೆರಳ ಹಿಂಭಾಗದಲ್ಲಿ ಪಿಂಕ್ ಕಲರಿಂದ ಒಂದು ಲೈನ್ ಹಾಕಬೇಕು. ಈ ಥರ ಪಿಂಕ್ ಕಲರಿಂದ ಇಲ್ಲಿ ಇವತ್ತು ನಿಮ್ಮ ಎಡಗೈ ತೋರು ಬೆಳಗೋದಕ್ಕೆ ಪಿಂಕ್ ಕಲರ್ನ ಎತ್ತಿ ಲೈನ್ ಹಾಕ್ಬೇಕು. ಈ ರೀತಿ ಒಂದೊಂದು ಎರಡು ಕೈಯ ಮಧ್ಯ ಬೆರಳ ಹಿಂದುಗಡೆ ಕಪ್ ಕಲರ್ ಹಚ್ಬೇಕು. ಎರಡು ಕೈ ಮಧ್ಯ ಬೆರಳು ಹಿಂದುಗಡೆ ಇಲ್ಲಿ ಬ್ಲ್ಯಾಕ್ ಕಲರ್ ಹಚ್ಬೇಕು. ಎರಡು ಕೈ ಮಧ್ಯ ಬೆರಳ ಇಲ್ಲಿ ಜೇಂಟ್ ಇದೆ ನೋಡಿ, ಮಧ್ಯ ಜೇಂಟ್, ಅದ್ರ ಕೆಳಗಡೆ ಇಲ್ಲಿ ಬ್ಲ್ಯಾಕ್ ಹಚ್ಬೇಕು. ಈ ರೀತಿ ಬ್ಲ್ಯಾಕ್ ಹಚ್ಬೇಕು. ಈ ಜೇಂಟಿಂದ ಕೆಳಗಡೆ ಇಲ್ಲಿ ಬ್ಲ್ಯಾಕ್, ಎರಡು ಕೈಲು ಈ ಜೇಂಟಿಂದ ಕೆಳಗಡೆ ಈ ಏರಿಯಾದಲ್ಲಿ ಬ್ಲ್ಯಾಕ್ ಹಚ್ಬೇಕು. ಈ ರೀತಿ ಎರಡು ಕೈ ಮಧ್ಯ ಬೆರಳು ಈ ಜೇಂಟಿಂದ ಕೆಳಗೆ ಈ ಥರ ಬ್ಲ್ಯಾಕ್ ಹಚ್ಬೇಕು. ಈ ಥರ ಬ್ಲ್ಯಾಕ್ ಹಚ್ಬೇಕು. ಅದೇ ಎರಡು ಕೈಯ ಹೆಬ್ಬೆರಳು ಹಿಂದುಗಡೆ ರೆಡ್ ಕಲರ್ ಮತ್ತು ರೆಡ್ ಹಾಕ್ಬೇಕು. ಎರಡು ಹೆಬ್ಬೆರಳು ಹಿಂದುಗಡೆ ಈ ಥರ ಈ ರೀತಿ ಇದಕ್ಕೆ ಎರಡು ಕೈ ಹೆಬ್ಬೆರಳು ಹಿಂದುಗಡೆ ಹಾಕ್ಬೇಕು. ಈ ಥರ ಹಾಕ್ಬೇಕು. ಎರಡು ಹೆಬ್ಬೆರಳಿಗೆ ಹಿಂದುಗಡೆ ಒಂದು ಕೆಳಗೆ ಈ ಥರ ರೆಡ್ ಹಾಕ್ಬೇಕು. ಈ ಥರ ಡೈಲಿ ಹಾಕ್ತಾ ಬಂದರೆ ನಿಮ್ಮ ಸಯಾಟಿಕಾ ಪೇನ್ ಹೋಗುತ್ತೆ, ಸರ್ವೈಕಲ್ ಹೋಗುತ್ತೆ. ಫಸ್ಟು ನಿಮ್ಮ ಬಲಗೈಯ ತೋರು ಬೆರಳು, ಎಡಗೈಯ ತೋರು ಬೆರಳ ಹಿಂದುಗಡೆ ಪಿಂಕ್ ಹಾಕಬೇಕು. ಫಸ್ಟು ಇದು ಪಿಂಕ್ ಕಲರ್ ಇಲ್ಲಿಂದ ಹಿಂಗೆ ನಿಮ್ಮ ಎಡಗೈಯ ತೋರು ಬೆರಳ ಹಿಂದುಗಡೆ ಪಿಂಕ್ ಹಾಕ್ಬೇಕು. ಅದೇ ನಿಮ್ಮ ಎರಡು ಮಧ್ಯ ಬೆರಳು ಮಿಡ್ಲ್ ಫಿಂಗರು ಹಿಂದುಗಡೆ ಮಧ್ಯ ಜೇಂಟಿಂದ ಕೆಳಗಡೆ ಬ್ಲ್ಯಾಕ್ ಹಾಕ್ಬೇಕು. ಈ ಥರ ಎರಡಕ್ಕೂ ಮಧ್ಯ ಜೇಂಟಿಂದ ಕೆಳಗಡೆ ಬೆನ್ನ ಹಿಂದುಗಡೆ ಬ್ಲ್ಯಾಕ್ ಹಚ್ಬೇಕು. ಈ ಥರ ಅದೇ ರೀತಿ ಎರಡು ಕೈ ಹೆಬ್ಬೆರಳಿಗೆ ಈ ಉಗುರಿಂದ ಕೆಳಗಡೆ ರೆಡ್ಡು ಈ ಥರ ಲೈನ್ ಹಾಕ್ಬೇಕು. ರೆಡ್ ಈ ಥರ ಎರಡಕ್ಕೆ ಹಾಕ್ಬೇಕು. ಈ ಥರ ಡೈಲಿ ಹಾಕ್ತಾ ಬಂದರೆ ನಿಮ್ಮ ಸರ್ವೈಕಲ್ ಪೇನ್ ಮತ್ತು ಸಯಾಟಿಕಾ ಪೇನು ಸಂಪೂರ್ಣವಾಗಿ ಗುಣ ಆಗುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.